ಇದ್ದೀವಿ. ಇವತ್ತು ಇಡೀ ದೇಶಾದ್ಯಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಇವತ್ತು ಜನರಿಗೆ ಒಂದು ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು CSC ಮಾಡ್ತಾ ಇದೆ. ಅದರಂತೆ ಬೆಳಗಾವಿಯಲ್ಲಿ ಸುಮಾರು 4,000ಕ್ಕೂ ಅಧಿಕ ಇವತ್ತು ಕಾಮನ್ ಸರ್ವಿಸ್ ಸೆಂಟರ್ಗಳು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಸುಮಾರು 1,200ಕ್ಕೂ ಅಧಿಕ ಇವತ್ತು ಸೆಂಟರ್ಗಳು ಸಕ್ರಿಯವಾಗಿ ಇವತ್ತು ಕಂಟಿನ್ಯೂಸ್ಲಿ ಅವು ಜನರ ಸೇವೆಯಲ್ಲಿ ತೊಡಗಿಕೊಂಡಿದ್ದಾವ. ಸೊ ನಾನು ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ, ಏನಂತಂದ್ರೆ ಇವತ್ತು ನೆಟ್ವರ್ಕ್ ಇಲ್ಲದೆ ಇರೋ ಪ್ಲೇಸ್ ನಲ್ಲೂ ಕೂಡ ಇವತ್ತು ಕಾಮನ್ ಸರ್ವಿಸ್ ಸೆಂಟರ್ಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ BC ಸಖಿಗಳಾಗಿರ್ಬೋದು, ಅದಾದ್ಮೇಲೆ FEOಗಳಾಗಿರ್ಬೋದು, ಅದಾದ್ಮೇಲೆ ನಮ್ಮ CSC ಸೆಂಟರ್ದವ್ರು ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಊರಲ್ಲಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಗಳನ್ನ ಮೂಡಿಸಿ ಎಲ್ಲರೂ ಕೂಡ ನಿಮ್ಮ ಹತ್ತಿರದ ಒಂದು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಹೋಗಿ ಅತಿ ಹೆಚ್ಚು ಇವತ್ತು NPS ಗಳನ್ನ ಎನ್ರೋಲ್ಮೆಂಟ್ ಗಳನ್ನ ಮಾಡ್ಲಿಕ್ಕೆ ದಯವಿಟ್ಟು ತಾವುಗಳು ಏನಂತಂದ್ರ ಅವ್ರಿಗೆ ಹೇಳ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಇದನ್ನಷ್ಟೇ ಇವತ್ತು CSC ಮುಖಾಂತರ ಎಲ್ಲೋ ಒಂದು CSC ಸೆಂಟರ್ ಒಳಗಡೆ ಬೋರ್ಡ್ ಹಾಕಿ ಅಲ್ಲಿ ಬಂದಿರ್ತಕ್ಕಂಥ ಕಸ್ಟಮರ್ಗೆ ಅಷ್ಟೇ ನಾವು ಹೇಳ್ಕೊಂತ ಹೋದ್ರ ಇದು ಸಾಧ್ಯ ಆಗಂಗಿಲ್ಲ. ಯಾಕಂತಂದ್ರೆ ಇದಕ್ಕೆ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಇದೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸರ್ಕಾರದ ಪ್ರತಿನಿಧಿಗಳು ಇವತ್ತು ಇಲ್ಲಿಂದ ಬೆಂಗಳೂರಿಂದ ಬಂದು ಇವತ್ತು ಇಲ್ಲಿ ನಮ್ಮ ಜೊತೆ ಇಷ್ಟೊಂದು ಕೋಆರ್ಡಿನೇಷನ್ ಆಗಿ ಮಾಡ್ತಾ ಇದ್ದಾರೆ. ನೀವು ಎಲ್ಲರೂ ಸೇರಿ ನಮ್ಮ ಜೊತೆ ಕೈ ಜೋಡಿಸಿ ಈ NPS ನ್ಯೂ ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಅದು ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಇದನ್ನ ನೀವು ಕೂಡಿ ಇದನ್ನ ಯಶಸ್ವಿಗೊಳಿಸೋಣ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮಗಳನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.